ಒನ್ ಸೀರೀಸ್ ಅಂದರೆ 1, 10, 19, 28 ಅಂದರೆ 1ನೇ ತಾರೀಕು ಹುಟ್ಟಿರೋರು, 10ನೇ ತಾರೀಕು ಹುಟ್ಟಿರೋರು, 19ನೇ ತಾರೀಕು ಹುಟ್ಟಿರೋರು, 28ನೇ ತಾರೀಕು ಹುಟ್ಟಿರೋರು ಸೂರ್ಯನ ಆಧಿಪತ್ಯದಲ್ಲಿ ಬರ್ತಾರೆ. ಸ್ವಲ್ಪ ನಾನು ಲೀಡರ್ ಆಗಬೇಕು ಅನ್ನೋ ಆಸೆ, ಸಾಕಷ್ಟು ಅವರು ಒಂಟಿಯಾಗಿ ದುಡಿತಾರೆ. ಮೈನ ಹೆಚ್ಚಾಗಿ ದುಡಿಮೆಗೆ ಮುಡುಪಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ 1ನೇ ತಾರೀಕು 10, 19, 28 ನಾನು ಒನ್ ಸೀರೀಸ್ ಅಂತ ಕರಿತೀನಿ ಇದನ್ನು. ಈ ಒನ್ ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವರು ದೇಹದಾಢ್ಯವನ್ನು ಹೆಚ್ಚಾಗಿ ಬಳಸ್ತಾರೆ. ಅವರ ನಿದ್ದೆಲೂ ಕೂಡ ಏನಾದ್ರು ಸಾಧನೆ ಮಾಡಬೇಕು ಅಂತ ಓಡ್ತಾನೇ ಇರುತ್ತೆ. ಇವರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಫೇಲ್ ಆಗೋದು ಸ್ವಲ್ಪ ಹೆಚ್ಚಾಗಿ ಕಂಡು ಬರುತ್ತೆ. ಈ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. 2, 11, 20, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರನ ಆಧಿಪತ್ಯ. ಇವ್ರಿಗೆ ಮನಸ್ಸು ಸ್ಥೀಮಿತವಾಗಿರೋದೇ ಇಲ್ಲ, ಚಂಚಲತೆ ಜಾಸ್ತಿ, ಎಮೋಷ್ನಲಿ ವೀಕ್. ಇವರು ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು, ಎಮೋಷ್ನಲಿ ಹೈ ಇರ್ತಾರೆ. ಆ್ಯಕ್ಟಿಂಗ್ ಟ್ಯಾಲೆಂಟ್ ಇರುತ್ತೆ, ಆ್ಯಕ್ಟಿಂಗ್ ಟ್ಯಾಲೆಂಟ್ ಬರುತ್ತೆ. ಬಹಳಷ್ಟು ಮೋಸ ಹೋಗ್ತಾರೆ. ಶೀಘ್ರವಾಗಿ ಕ್ಷಮಿಸಿ ಬಿಡಿ ಅನ್ನೋ ಒಂದು ಮನಸ್ಥಿತಿ ಅವರಲ್ಲಿ ಹೆಚ್ಚು. ನೀರಿನ ಜಾಗ ಅಂದರೆ ಬಹಳಷ್ಟು ಅವ್ರಿಗೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಮನೇಲಿ ನೀರೇನಾದ್ರು ಖಾಲಿಯಾಗಿದ್ದರೆ ಅವರಷ್ಟು ಒದ್ದಾಡೋರು ಯಾರೂ ಇಲ್ಲ. ಬೇಗ ಅಸಿಡಿಟಿಗೆ ಒಳಗಾಗ್ತಕ್ಕಂಥದ್ದು 2ನೇವರು. ಹಾಗೆ ಅವರು ಸಾಕಷ್ಟು ಜನಕ್ಕೆ ಒಂದು ಗೈಡಾಗೂ ಇರ್ತಾರೆ, ಈ ರೀತಿ ಮಾಡಬೇಕು ಅಂತ ಹೇಳಿ. ಪ್ರತಿಯೊಬ್ಬರಿಗೂ ತಿಳಿ ಹೇಳ್ತಕ್ಕಂಥ ಒಂದು ಬುದ್ಧಿಶಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಇವತ್ತು ಸಂಖ್ಯಾಶಾಸ್ತ್ರದ ವಿಚಾರವಾಗಿ ಮಾತನಾಡೋಣ. ಬಹಳ ಇಂಟ್ರೆಸ್ಟಿಂಗ್ ಇದು. ಎಲ್ರಿಗೂ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದರ ಮಹತ್ವ ಏನು ಗುರುಜಿ? ಯಾಕಂದ್ರೆ ಅದರ ಮೂಲಕ ಬಹಳಷ್ಟು ತಿಳ್ಕೊಳ್ಬಹುದು, ಒಬ್ಬ ವ್ಯಕ್ತಿಯ ಗುಣ ನಡತೆ ಎಲ್ಲವನ್ನು ಕೂಡ ತಿಳ್ಕೊಳ್ಬಹುದು ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಇದನ್ನ ನೀವು ಯಾವ ರೀತಿ ಹೇಳ್ತೀರಾ? ಖಂಡಿತ. ಇರ್ತಕ್ಕಂಥ ಸಂಖ್ಯೆಯಲ್ಲಿ 0ಇಂದ 9. ಆದರೆ ಹುಟ್ಟಿದ ದಿನಾಂಕ ಅಂತ ನಾವು ತಗೊಳ್ತೀವಿ. ಹುಟ್ಟಿದ ದಿನಾಂಕ 1ರಿಂದ 9 ಬರೋದು. ಅದರಲ್ಲಿ ಗುಣಲಕ್ಷಣಗಳನ್ನು ಕಂಡುಹಿಡಿದಿರ್ತಕ್ಕಂಥದ್ದು ಒಬ್ಬ ಅಮೇರಿಕನ್. ಆ ಒಂದು ಗುಣಲಕ್ಷಣಗಳನ್ನು ಚೀರೋ ಅನ್ನೋ ಒಬ್ಬ ಅಮೇರಿಕನ್ ವ್ಯಕ್ತಿ ಚಾಲ್ಡಿಯನ್ ನ್ಯೂಮರಾಲಜಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಗುಂಪಿನ ಸಂಖ್ಯೆಗಳೆಲ್ಲ ಒಂದು ರೀತಿ ವೈಬ್ರೇಟ್ ಆಗುತ್ತೆ. ಆ ರೀತಿ 9 ಗುಂಪಿನ ಸಂಖ್ಯೆಗಳು ವೈಬ್ರೇಟ್ ಆಗುತ್ತೆ. ಅದ್ಯಾವುದು ಅಂತ ನೋಡಬೇಕಾದ್ರೆ ಮೊದಲಿಗೆ ಒಂದು ಸೀರೀಸ್ ಅಂತ ಬರುತ್ತೆ. ಒನ್ ಸೀರೀಸ್ ಅಂದರೆ 1, 10, 19, 28 ಅಂದರೆ 1ನೇ ತಾರೀಕು ಹುಟ್ಟಿರೋರು, 10ನೇ ತಾರೀಕು ಹುಟ್ಟಿರೋರು, 19ನೇ ತಾರೀಕು ಹುಟ್ಟಿರೋರು, 28ನೇ ತಾರೀಕು ಹುಟ್ಟಿರೋರು ಸೂರ್ಯನ ಆಧಿಪತ್ಯದಲ್ಲಿ ಬರ್ತಾರೆ. ಸೊ ಈ ತಾರೀಕಲ್ಲಿ ಹುಟ್ಟಿರೋರಿಗೆ ಯಾವಾಗಲೂ ಕೂಡ ಸ್ವಲ್ಪ ನಾನು ಲೀಡರ್ ಆಗಬೇಕು ಅನ್ನೋ ಆಸೆ. ಅದು ಯಾವ ರೀತಿ ಅಂತಂದರೆ, ಈ ಸಣ್ಣ ಪುಟ್ಟ ಈ ಗಾರೆ ಕೆಲಸ ಮಾಡೋರಲ್ಲೂ ಕೂಡ 1ನೇ ತಾರೀಕು, 10ನೇ ತಾರೀಕು, 19, 28 ಬಂದುಬಿಟ್ರೆ ಆ ಗಾರೆ ಕೆಲಸದಲ್ಲಿ ನಾನೇ ಲೀಡರ್ ಆಗಬೇಕು ಅನ್ನೋ ಒಂದು ಉದ್ದೇಶ. ಅಥವಾ ಅಲ್ಲಿ ತರಕಾರಿ ಮಾರ್ತಾ ಇದ್ದಾರೆ, ಆ ತರಕಾರಿ ಮಾರೋ ಇದರಲ್ಲಿ ಈ ಡೇಟಲ್ಲಿ ಹುಟ್ಟಿರೋರು ಆ ತರಕಾರಿ ಮಾರದಲ್ಲಿ ನನ್ನದೇ ಲೀಡರ್ಶಿಪ್ ಇರಬೇಕಿಲ್ಲ ಅಂತ ಬರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಲೀಡರ್ಶಿಪ್ ಕ್ವಾಲಿಟೀಸ್ ಒಂದು ಬರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಅವರು ಒಂಟಿಯಾಗಿ ದುಡಿತಾರೆ. 1ನೇ ತಾರೀಕು ಇರ್ತಕ್ಕಂಥವ್ರು ಸಾಕಷ್ಟು ಒಂಟಿಯಾಗಿ ದುಡಿತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ನಾವೇನು ಹೇಳ್ತೀವಿ ಅದು ಭಾಳಷ್ಟು ಹೆಚ್ಚಾಗಿರುತ್ತೆ. ಸಾಕಷ್ಟು ಈ ಒಂದು ಮೈನ ಹೆಚ್ಚಾಗಿ ದುಡಿಮೆಗೆ ಮುಡುಪಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ 1ನೇ ತಾರೀಕು 10, 19, 28 ನಾನು ಒನ್ ಸೀರೀಸ್ ಅಂತ ಕರಿತೀನಿ ಇದನ್ನು. ಈ ಒನ್ ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವರು ದೇಹದಾಢ್ಯವನ್ನು ಹೆಚ್ಚಾಗಿ ಬಳಸ್ತಾರೆ. ಹಾಗೆ ಅವರಿಗೆ ನಿದ್ದೆ ಸ್ವಲ್ಪ ಕಮ್ಮಿ. ಯಾರ್ಯಾರು ಒನ್ ಸೀರೀಸಲ್ಲಿ ಹುಟ್ಟಿರ್ತಾರೆ ಅವ್ರಿಗೆಲ್ಲ ನಿದ್ದೆ ಭಾಳ ಕಮ್ಮಿ. ಆದರೆ ಅವರ ನಿದ್ದೆಲೂ ಕೂಡ ಏನಾದ್ರು ಸಾಧನೆ ಮಾಡಬೇಕು ಅಂತ ಓಡ್ತಾನೇ ಇರುತ್ತೆ. ಆದರೆ ಎಲ್ಲವೂ ಕೂಡ ನಾನು ನಂಬರ್ 1 ಆಗಬೇಕು, ನಾನು ನಂಬರ್ 1 ಆಗಬೇಕು, ಜೀವನದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಈ ಒಂದು ಮನಸ್ಥಿತಿ ಅವರಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಅದರ ಜೊತೆಗೆ ಎಲ್ಲರಿಗೂ ಕೂಡ ನಾನು ದಾರಿದೀಪ ಆಗಬೇಕು ಅನ್ನೋದು ಕೂಡ ಈ ಒಂದು ಸೀರೀಸ್ ಅವರು. ನಾನು ಮಾಡ್ತಕ್ಕಂಥ ಕಾರ್ಯ ಎಲ್ಲ ದಾರಿದೀಪ ಆಗಬೇಕು. ಇವರು ಬಿಸ್ನೆಸ್ಸಲ್ಲಿ ಸ್ವಲ್ಪ ಫೇಲ್ ಆಗೋದು ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ. ಯಾಕಂದರೆ ಅಂದರೆ ಆ ನಾನು ಅನ್ನೋ ಒಂದು ಸ್ವಭಾವದಿಂದ ಬಿಸ್ನೆಸ್ಸಲ್ಲಿ ಸ್ವಲ್ಪ ಡಿಪ್ಲೊಮ್ಯಾಸಿ ಬೇಕು ಅಂತ ಬರುತ್ತೆ. ಅವ್ರ ಕಡೆನೂ ಓಕೆ, ಸೋಲಬೇಕಾಗತ್ತೆ. ಬಿಸ್ನೆಸ್ಸಲ್ಲಿ
ಸ್ವಲ್ಪ ಮಟ್ಟಿಗೆ ಸೋಲ್ಬೇಕಾಗತ್ತೆ. ಈ ಒಂದು ಸೀರೀಸ್ ಅವರು ಸೋಲೋದು ಬಹಳ ಅಪರೂಪ. ಅದ್ರ ಜೊತೆಗೆ ಈ ವೈವಾಹಿಕ ಜೀವನದಲ್ಲೂ ಸ್ವಲ್ಪ ಅವ್ರಿಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತೆ. ಯಾಕೆಂದರೆ ಇಲ್ಲೂ ಕೂಡ ನಾನು ಅನ್ನೋ ಒಂದು ಸಬ್ಜೆಕ್ಟ್ ಬಂದಾಗ ಅಲ್ಲಿ ವೈವಾಹಿಕ ಜೀವನದಲ್ಲೂ ಕೂಡ ಬಂದಿರತಕ್ಕಂಥ ಪಾರ್ಟ್ನರ್ ಏನಾದ್ರು ಸ್ವಲ್ಪ ಸಾಫ್ಟಾಗಿದ್ದರೆ ಅವರ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಬಂದಿರತಕ್ಕಂಥ ಪಾರ್ಟ್ನರ್ ಏನಾದ್ರು ಸ್ವಲ್ಪ ಇವ್ರ ಥರದ್ದೇ ಒಂದು ಸ್ಟ್ರಾಂಗ್ ಆಗಿದ್ದರೆ ಆವಾಗ ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾರೆ. ಆರೋಗ್ಯದಲ್ಲಿ ಭಾಳ ಕಟ್ಟುನಿಟ್ಟಾಗಿರ್ತಕ್ಕಂಥ ಒಂದು ವಿಚಾರವನ್ನು ಇವರು ಪಾಲಿಸ್ತಾರೆ ಒಂದು ಸೀರೀಸ್ ಅವರು. ಹಾಗೆ ಆಹಾರದಲ್ಲೂ ಕೂಡ ಆರೋಗ್ಯ ಮತ್ತು ಆಹಾರ ಭಾಳ ಮಿತಭೋಜನ ಮಾಡ್ತಕ್ಕಂಥದ್ದು, ಸಾಕಷ್ಟು ಸೆಲೆಕ್ಟಿವ್ ಆಗಿ ತಿಂತಕ್ಕಂಥದ್ದು ಕಂಡುಬರುತ್ತೆ. ಆದರೆ ಒಂದು ವಿಶೇಷ ಏನು ಅಂತಂದರೆ, ಯಾರು ಈ ಒಂದು ಸೀರೀಸಲ್ಲಿ ಇರ್ತಾರೆ ಸ್ವಲ್ಪ ಖಾರ ಅಂದರೆ ಭಾಳ ಇಷ್ಟಪಡ್ತಾರೆ, ಸ್ವಲ್ಪ ಸ್ಪೈಸಿ ಅಂದರೆ ಭಾಳ ಇಷ್ಟಪಡ್ತಾರೆ. ಇವರೆಲ್ಲರದು ಕೂಡ ನೋಡಿದಾಗ ಈ ಮಲ್ಟಿಪಲ್ಸ್ ಆಫ್ ಒನ್ ಸೀರೀಸ್ ಬಂದಾಗ, ಅಂದರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಬಂದಾಗ ಏನೋ ಒಂದು ಹೊಸ ಹೊಸ ವಿಚಾರಗಳು ಅವ್ರಿಗೆ ಬರ್ತಾ ಇರುತ್ತೆ. ಇದು ಜನರಲ್ ಆಗಿ ಒನ್ ಸೀರೀಸ್ ಅವ್ರು ಇರ್ತಕ್ಕಂಥ ಒಂದು ಗುಣಲಕ್ಷಣ. ಗುರುಜಿ, ಈಗ ನೀವು ಒಂದು ಸೀರೀಸ್ ಅವ್ರದ್ದು ಹೇಳಿದ್ರಿ, ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಆಗ 2 ಸೀರೀಸ್ ಅಲ್ಲಿ ಇರುವಂಥವರಿಗೆ ಆಗ್ಬಹುದು ನಮ್ಮದು ಏನಿದೆ ಅಂತ. ಸೊ 2 ಸೀರೀಸ್ ಅವ್ರದ್ದು ಹೇಳೋದಾದ್ರೆ ಖಂಡಿತ 2 ಸೀರೀಸ್ ಅವ್ರಿಗೆ ಬರೋಣ. ಯಾರ್ಯಾರು 2ನೇ ತಾರೀಕು ಹುಟ್ಟಿದ್ದಾರೆ, 11ನೇ ತಾರೀಕು ಹುಟ್ಟಿದ್ದಾರೆ, 20ನೇ ತಾರೀಕು ಹುಟ್ಟಿದ್ದಾರೆ, 29 ಯಾವುದೇ ತಿಂಗಳಾಗಿರ್ಬೋದು, ಒಂದು ಸೀರೀಸ್ ಆಗಲಿ ಯಾವುದೇ ಸೀರೀಸ್ ಆಗಲಿ ಯಾವುದೇ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥದ್ದು, 2, 11, 20, 29ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರನ ಆಧಿಪತ್ಯ. ಇವ್ರಿಗೆ ಮನಸ್ಸು ಸ್ಥೀಮಿತವಾಗಿರೋದೇ ಇಲ್ಲ, ಚಂಚಲತೆ ಜಾಸ್ತಿ, ಎಮೋಷ್ನಲಿ ವೀಕ್ ಇವರು. ಯಾರ್ಯಾರು ಈ ಸೀರೀಸಲ್ಲಿ ಹುಟ್ಟಿರ್ತಾರೆ ಇವ್ರಿಗೆ ತಾಯಿಯ ಗುಣ ಹೆಚ್ಚಾಗಿರುತ್ತೆ. ಅವ್ರನ್ನ ಬೇಗ ಅವ್ರಿಗೆ ಮರಳು ಮಾಡ್ಬೋದು, ಅಥವಾ ಬೇಗ ಅವ್ರಿಗೆ ಒಂದು ಅಳಿಸೋದು ಅಂತ ಬರುತ್ತಲ್ಲ, ಕಣ್ಣಲ್ಲಿ ನೀರು ಬರ್ತಕ್ಕಂಥದ್ದು, ಎಮೋಷ್ನಲಿ ಹೈ ಇರ್ತಾರೆ ಇವರು. ಎಮೋಷ್ನಲಿ ಹೈ ಇರೋದ್ರಿಂದ ಏನಾಗುತ್ತೆ, ತುಂಬ ಭಾವುಕತೆ ಹೆಚ್ಚಾಗಿ ಅವರು ಜೀವನದಲ್ಲಿ ಅವಾಗ ನೊಂದ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಭಾಳಷ್ಟು ಹೆಚ್ಚಾಗಿರುತ್ತೆ. ಯಾರ್ಯಾರು ಈ ತಾರೀಕಿನಲ್ಲಿ ಹುಟ್ಟಿರ್ತಾರೆ ಅವ್ರಿಗೆ ಒಂದು ಒಳಗಡೆ ಒಂದು ಇನ್ಬಾರ್ನ್ ಆ್ಯಕ್ಟಿಂಗ್ ಟ್ಯಾಲೆಂಟ್ ಇರುತ್ತೆ, ಆ್ಯಕ್ಟಿಂಗ್ ಟ್ಯಾಲೆಂಟ್ ಬರುತ್ತೆ. ಯಾಕೆಂದರೆ ಅವ್ರು ಎಷ್ಟು ಭಾವುಕರು ಅಂದರೆ 2 ನಿಮಿಷ ಅಳಬೇಕು ಅಂತಂದರೆ 2 ಸೆಕೆಂಡಲ್ಲಿ ಅಳ್ತು ಬಿಡ್ತಾರೆ. ಯಾಕೆಂದರೆ ಆಲ್ರೆಡಿ ಭಾವನೆ ಒಳಗಡೆ ಇರುತ್ತೆ. ಕಣ್ಣು ಹಿಂದ್ಗಡೆ ಇಲ್ಲಿ ನೀರು ಸ್ಟೋರ್ ಆಗಿರುತ್ತೆ. 2 ಸೆಕೆಂಡಲ್ಲಿ ಅಲ್ಲಿ ಟ್ಯಾಂಕ್ ಏನೋ ಇಟ್ಕೊಂಡಿದ್ದಾರೆ ಅನ್ಕೋಬೇಕು, ಬಳ ಬಂದ್ಬಿಡುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಬಳ ಬಂದ್ಬಿಡುತ್ತೆ. ಆ ರೀತಿ ಎಮೋಷನಲ್ ಆಗಿರ್ತಕ್ಕಂಥದ್ದು. ಈ ಎಮೋಷನಲ್ ಆಗಿರ್ತಕ್ಕಂಥದ್ದು ಭಾಳಷ್ಟು ಮೋಸ ಹೋಗ್ತಾರೆ. ಇದು ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 2 ಸೀರೀಸ್ ಅವ್ರದ್ದು ಇನ್ನೊಂದು ಏನು ವಿಶೇಷ ಅಂತಂದರೆ, ಬಂದವ್ರಿಗೆಲ್ಲ ಆಧರಿಸ್ತಾರೆ. ಯಾರೇ ಅವ್ರ ಮನೆಗೆ ಬರಲಿ ಅವ್ರನ್ನ ಚೆನ್ನಾಗಿ ಆರೈಕೆ ಮಾಡ್ತಕ್ಕಂಥದ್ದು, ಎಲ್ಲರನ್ನೂ ಆದರ್ಶವಾಗಿ ನೋಡ್ತಕ್ಕಂಥದ್ದು. ಯಾರನ್ನೂ ಕೂಡ ಅವರು ದುಶ್ಮನ್ ಅಂತ ಹೇಳ್ತಾರಲ್ಲ, ಎನಿಮಿ ಅಂತ ಹೇಳ್ತಾರಲ್ಲ, ಅದು ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ಅವರು ಸಾಮಾನ್ಯವಾಗಿ ದುಷ್ಟರು ಕಂಡ್ರೆ ದೂರ ಇರ್ತಾರೆ, ಹೋಗ್ತಾರೆ, ಸಿಗಾಕೊಳ್ತಾರೆ. ಅವರು ದುಷ್ಟರು ಅಂತ ಗೊತ್ತಿದ ತಕ್ಷಣ ಅಲ್ಲಿ ಫೈಟ್ ಮಾಡೋಕ್ಕೆ ಹೋಗಲ್ಲ. ಇವರಿಗೆ ಸ್ವಲ್ಪ ಹೆದರಿಕೆ ಸ್ವಭಾವನೂ ಸ್ವಲ್ಪ ಹೆಚ್ಚು. ಮಾತಲ್ಲಿ ವೇಗ ಇರ್ಬೋದು, ಮನಸ್ಸಿನಲ್ಲಿ ಪುಕ್ಕಲುತನ. ಮಾತಲ್ಲಿ ವೇಗ, ಆ ಒಂದು ವಿಚಾರಗಳಲ್ಲಿ ವೇಗ, ಆದರೆ ಮನಸ್ಸಲ್ಲಿ ಬಂದಾಗ ಪುಕ್ಕಲುತನ ಬಂದ್ಬಿಡುತ್ತೆ. ಶೀಘ್ರವಾಗಿ ಕ್ಷಮಿಸಿಬಿಡಿ ಅನ್ನೋ ಒಂದು ಮನಸ್ಥಿತಿ ಅವರು ಎಲ್ಲಿ ಹೆಚ್ಚು. ಬೇರೆ ಯಾವ ಸಂಖ್ಯೆಗಳು ಕೂಡ ಬಗ್ಗೋದಿಲ್ಲ, ಇದೊಂದೇ ಸಂಖ್ಯೆ 2 ಸೀರೀಸ್ ಅವರು ಬಗ್ಗುತ್ತಾರೆ. ಹಾಗೆ ಇವರಿಗೆ ಮ್ಯೂಸಿಕ್ ಅಂದರೆ ಭಾಳ ಇಷ್ಟ. ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಗೀತ, ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲೆ ಭಾಳ ಇಷ್ಟ. ಮತ್ತು ನೀರಿನ ಜಾಗ ಅಂದರೆ ಭಾಳಷ್ಟು ಅವ್ರಿಗೆ ಹೆಚ್ಚಾಗಿ ಇಷ್ಟಪಡ್ತಾರೆ. ಮನೇಲಿ ನೀರೇನಾದ್ರು ಖಾಲಿಯಾಗಿದ್ದರೆ ಅವರಷ್ಟು ಒದ್ದಾಡೋರು ಯಾರೂ ಇಲ್ಲ. ಬೇರೆಯವ್ರು ಫೋನ್ ಮಾಡ್ತಾರೆ, ಬರುತ್ತೆ ಬಿಡು ಅಂತಾರೆ. ಅವ್ರಿಗೆ ನೀರು ಯಾವಾಗಲೂ ತುಂಬಿರ್ಬೇಕು, ಮನೆಯಲ್ಲಿ ಕರೆಕ್ಟಾಗಿ ನೀರು ಸಿಗಬೇಕು. ಸ್ನಾನಕ್ಕಾದರೂ ಆಗಲಿ, ಕುಡಿಯೋಕ್ಕಾದರೂ ಆಗಲಿ, ಒಂಥರ ಆ ವಾತಾವರಣದಲ್ಲಿ ನೀರಿನ ಸಮಸ್ಯೆ ಅವ್ರಿಗೇನಾದ್ರು ತಲೆ ದೂಗಿದ್ರೆ ಅವರೊಂಥರ ವಿಚಲಿತ ಆಗ್ತಾರೆ. ಕಣ್ಣಲ್ಲೂ ನೀರು, ಎಲ್ಲೆಲ್ಲೂ ನೀರೆ. ಹಾಗೆ ಅವರು ಸಮುದ್ರ ತೀರನ ಭಾಳ ಇಷ್ಟಪಡ್ತಾರೆ. ಒಂಥರ ವಿಹಾರಕ್ಕೆ ಹೋಗ್ತಕ್ಕಂಥ ಒಂದು ವಿಚಾರಕ್ಕೆ ಭಾಳ ಇಷ್ಟಪಡ್ತಾರೆ. ಆಹಾರನೂ ಕೂಡ ಭಾಳಷ್ಟು ಇಷ್ಟಪಡ್ತಾರೆ. ಇವರು ಸೂರ್ಯನ ಥರನೇ ಖಾರನೂ ಇಷ್ಟಪಡ್ತಾರೆ, ಆದರೆ ಬೇಗ ಅಸಿಡಿಟಿಗೆ ಒಳಗಾಗ್ತಕ್ಕಂಥದ್ದು 2ನೇ ಅವರು. ಹಾಗೆ ಇವರು ಭೋಜನ ಪ್ರಿಯರು. ಊಟ ಅಂದರೆ ಫಸ್ಟ್ ಕ್ಲಾಸು, ಎಲ್ಲ ಥರ ತಿನ್ನಬೇಕು. ಸ್ವಲ್ಪ ಆಯಿಲ್ ಐಟಮ್ ಸ್ವಲ್ಪ ಜಾಸ್ತಿ, ಎಕ್ಸ್ಟ್ರಾನೇ ಅದು. ಸ್ವಲ್ಪ ಪ್ರತಿಯೊಂದು ಅಡುಗೆಯಲ್ಲೂ ಸ್ವಲ್ಪ ಎಲ್ಲಿ ಫಸ್ಟ್ ಕೈ ಹಾಕ್ತಾರೆ ಅಂದರೆ ಎಲ್ಲಿ ಆಯಿಲ್ ಇದೆಯೋ ಅಲ್ಲಿ ಕೈ ಹಾಕ್ತಾರೆ.
ಆಹಾರದಲ್ಲಿ ವಿಶೇಷವಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು ಮೊದಲು ಕೈ ಹಾಕಲ್ಲ. ಎಲ್ಲಿ ಹಪ್ಪಳಗಳು ಸಿಗ್ತಾವೋ, ಎಲ್ಲಿ ವಡೆ ಸಿಗುತ್ತೋ, ಎಲ್ಲಿ ಸಿಗುತ್ತೋ ಅಲ್ಲಿ ಕೈ ಹಾಕ್ತಾರೆ. ಡಯಟ್ ಮಾಡೋದು ಸ್ವಲ್ಪ ಕಷ್ಟ. ಅವರು ಮತ್ತೆ ಅವರ ದೇಹನೂ ಕೂಡ ತುಂಬ ನಾಜೂಕಾಗಿರುತ್ತೆ. ಯಾಕಂದರೆ ಎರಡನೇದು ಒಂದನೇ ಸೀರೀಸ್ ಥರ ಸ್ಟ್ರಾಂಗ್ ಇರಲ್ಲ, ಎರಡನೇದು ನಾಜೂಕಾಗಿರುತ್ತೆ. ವ್ಯಾಯಾಮ ಮಾಡಲೇಬೇಕು. 2ನೇ ತಾರೀಕು ಇರ್ತಕ್ಕಂಥವ್ರು ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಆದರೆ ಅವರಿಗೆ ತಾಯಿ ಹೃದಯ ಇರೋದ್ರಿಂದ ಹೆಚ್ಚು ಅವರು ನೋವು ಮಾಡ್ಕೊಳ್ಳಲ್ಲ ಒಂದು. ಹಾಗೆ ಅವರು ಸಾಕಷ್ಟು ಜನಕ್ಕೆ ಒಂದು ಗೈಡಾಗೂ ಇರ್ತಾರೆ, ಈ ರೀತಿ ಮಾಡಬೇಕು ಅಂತ ಹೇಳಿ. ಒಳ್ಳೆ ಒಂದು ಕೆಲವು ಈ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ತಿಳಿ ಹೇಳ್ತಕ್ಕಂಥ ಒಂದು ಬುದ್ಧಿಶಕ್ತಿ ಅವ್ರಿಗೆ ಹೆಚ್ಚಾಗಿರುತ್ತೆ. ಆದರೆ ಅತ್ಯಂತ ಹೆಚ್ಚು ಮೋಸ ಹೋಗ್ತಕ್ಕಂಥ ಒಂದು ಕಾಂಬಿನೇಷನ್ ಈ ಟೂ ಸೀರೀಸ್ ಅವರು. ಇದಕ್ಕೆ ಪೂರಕವಾಗಿ ನಾವು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಯಾರಾದರೂ ನಿಮ್ಮ ಹತ್ರ ಬಂದು ಡಿಸ್ಕಷನ್ ಮಾಡಿದಾಗ ಅಳೆದು ತೂಗಿ ಅವರ ಜೊತೆ ವ್ಯವಹಾರವನ್ನು ಮಾಡಬೇಕು ಅಂತ ಹೇಳಿ ಈ 2ನೇ ಸೀರೀಸ್ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಕಲೆಯಲ್ಲಿ ಭಾಳಷ್ಟು ಉತ್ತಮವಾಗಿರುತ್ತೆ, ಸಂಗೀತದಲ್ಲೂ ಉತ್ತಮವಾಗಿರುತ್ತೆ. ಈ 2ನೇ ಸೀರೀಸ್ ಅವರು ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಇಲ್ಲ ನೋ ಅನ್ನೋದು ಯಾವತ್ತು ಕಲಿತೀರಾ ಆವಾಗ 2ನೇ ಸೀರೀಸ್ ಅವ್ರಿಗೆ ಜಯ ಖಂಡಿತ ಆಗಿರ್ತಕ್ಕಂಥದ್ದು. 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಕ್ಕಿ ಡೇ ಆಗುತ್ತೆ. ಯಾಕಂದರೆ ಸೇಮ್ ಸೀರೀಸ್ ಅವ್ರಿಗೆ ಸೇಮ್ ಸೀರೀಸೇ ಲಕ್ಕಿ ಡೇ ಆಗುತ್ತೆ. ಆದರೆ ನಿಮಗೆ ಹೆಚ್ಚು ಸಂಖ್ಯೆಗಳು ಸಿಗೋದ್ರಿಂದ 2 ಈ ಸೀರೀಸಲ್ಲಿ ಒಳ್ಳೆಯದು, ಉತ್ತಮ. ಬಹಳ ಇಂಟ್ರೆಸ್ಟಿಂಗ್ ಇದೆ ಗುರುಜಿ ಇದು. ಆ್ಯಕ್ಚುಲಿ ಈಗ 1 ಸೀರೀಸ್ ಅವ್ರದ್ದಾಯಿತು, 2 ಸೀರೀಸ್ ಅವ್ರದ್ದಾಯಿತು, ಈಗ 3 ಸೀರೀಸ್ ಅವ್ರು ನಮ್ಮದು ಏನಿರೋ ಇರಬಹುದಪ್ಪ ಅಂತ ಕೂತಿರ್ತಾರೆ. ಅವ್ರಿಗೆ ಕಾದು ನೋಡಬೇಕು. ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ಓಕೆ, ಒಳ್ಳೆಯದಾಗಲಿ. ಎಸ್, ಗುರುಜಿ ಹೇಳಿದ ಹಾಗೆ 1 ಸೀರೀಸ್ ಅವರು ಒಂದು ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಬಹಳ ಹಾರ್ಡ್ ವರ್ಕಿಂಗ್ ಇರ್ತಾರೆ. ಇನ್ನು 2 ಸೀರೀಸಲ್ಲಿ ಹುಟ್ಟಿದವರು ಬಹಳ ಸಾಫ್ಟ್ ಇರ್ತಾರೆ, ತಾಯಿ ಹೃದಯ ಇರುತ್ತೆ, ಬೇಗ ಕರಗಿ ಹೋಗ್ಬಿಡ್ತಾರೆ, ಇನ್ನೊಬ್ಬರಿಗೆ ನೋಯಿಸೋದು ಇಲ್ಲ, ನೋವು ಕೊಟ್ಟವರಿಗೆ ಮತ್ತೆ ತಿರುಗಿ ಹೊಡೆಯೋದು ಇಲ್ಲ, ಅಂಥವರು 2 ಸೀರೀಸಲ್ಲಿ ಹುಟ್ಟಿದವರಾಗಿರ್ತಾರೆ. ಹಾಗಾಗಿ ನಿಮ್ಮ ಡೇಟ್ ಆಫ್ ಬರ್ತ್ ಯಾವುದು, ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಈ ಗುಣ ಗುರೂಜಿಯವರು ಹೇಳಿದ ಹಾಗೆ ಇದೆಯಾ ನೀವೊಂದು ಬಾರಿ ಯೋಚನೆ ಮಾಡಿ ಹೌದು ಅಂತ ಹಾಕಿ ನಮಗೆ ಕಮೆಂಟಲ್ಲಿ. ಹಾಗೆ 3 ಸೀರೀಸ್ ಅವರು ನಮಗೆ ಮುಂದಿನ ಸಂಚಿಕೆವರೆಗೂ ಕೂಡ ವೇಟ್ ಮಾಡ್ತಾ ಇರಿ, ಏನು ಎತ್ತ ಅಂತ. ಬಹಳ ಇಂಟ್ರೆಸ್ಟಿಂಗ್ ಇರುತ್ತೆ. ಹಾಗಾಗಿ ನೋಡ್ತಾ ಇರಿ ನಕ್ಷತ್ರ ನಾಡಿ ಕಾರ್ಯಕ್ರಮ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.